MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನರೇಂದ್ರ ಮೋದಿ ಅವರು ಸ್ಪಷ್ಟ ಸಂದೇಶವನ್ನ ಕೊಟ್ಟಾಗಿದೆ. ಭಾರತದ ನಿಲುವು ಸ್ಪಷ್ಟ. ಮಾತುಕತೆ ಮತ್ತು ಭಯೋತ್ಪಾದನೆ ಒಂದಾಗಿ ನಡೆಯೋದಿಲ್ಲ. ನೀರು ರಕ್ತ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯವಿಲ್ಲ. ಮಾನವೀಯತೆ ಶಾಂತಿ ಅದಕ್ಕಾಗಿ ಭಾರತ ಶಕ್ತಿಶಾಲಿ ಆಗಬೇಕು. ಅಗತ್ಯ ಬಿದ್ದಾಗಲೆಲ್ಲ ನಮ್ಮ ಶಕ್ತಿಯನ್ನ ಬಳಸ್ತೀವಿ. ಮತ್ತೊಮ್ಮೆ ಭಾರತೀಯ ಸೇನೆಗೆ ಸೆಲ್ಯೂಟ್ ಅನ್ನು ಹೊಡೆದು ತಮ್ಮ ಭಾಷಣವನ್ನು ಮುಕ್ತಾಯ ಮಾಡಿದ್ರು. 23 ನಿಮಿಷಗಳ ಭಾಷಣ, 23 ನಿಮಿಷದ ಭಾಷಣ. ಮಾತುಕತೆ ಮತ್ತು ಭಯೋತ್ಪಾದನೆ ಒಂದಾಗಿ ನಡೆಯೋದಿಲ್ಲ. ಟ್ರೇಡ್ ಅಂಡ್ ಟೆರರ್ ಕೂಡ ಒಟ್ಟಿಗೆ ನಡೆಯೋದಿಲ್ಲ. ಒಂದು ವೇಳೆ ಪಾಕಿಸ್ತಾನ ಜೊತೆ ಮಾತುಕತೆ ನಡೆದ್ರೆ ಭಯೋತ್ಪಾದನೆ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡ್ತೀವಿ. POK ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡ್ತೀವಿ. ಅದು ಬಿಟ್ಟು ಬೇರೆ ಯಾವುದನ್ನು ಕೂಡ ಚರ್ಚೆ ಮಾಡಲ್ಲ. ನೀರು ರಕ್ತ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯವಿಲ್ಲ. ಅಣ್ವಸ್ತ್ರ ದಾಳಿಯ ಬೆದರಿಕೆಗೆ ಭಾರತ ಜಗ್ಗಲ್ಲ ಬಗ್ಗಲ್ಲ. ಪಾಪಿ ಪಾಕಿಸ್ತಾನದ ಪ್ರಧಾನಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಬೆದರಿಕೆಗೆ ಹೆದರೋರಲ್ಲ ಭಾರತದವರು. ಅಣ್ವಸ್ತ್ರ ದಾಳಿ ಬಗ್ಗೆ ಮಾತಾಡ್ತೀರಾ, ನಾವು ಹೆದರಲ್ಲ. ಟ್ರೇಡ್ ಮತ್ತೆ ಟೆರರಿಸಂ ಒಟ್ಟಿಗೆ ನಡೆಯೋಲ್ಲ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಲ್ಲ. ಆಪರೇಷನ್ ಸಿಂಧೂರ ಭಾರತದ ಭಾವನಾತ್ಮಕವಾದಂಥ ವಿಚಾರ. ಭಾರತದ ಭಾವನೆಗೆ ಧಕ್ಕೆ ಬರುವಂತ ಕೆಲಸವನ್ನ ಭಯೋತ್ಪಾದಕರು ಮಾಡಿದ್ದಾರೆ. ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿದ್ದೀವಿ. ಅಣ್ವಸ್ತ್ರ ದಾಳಿಗೆ ನಾವು ಬೆದರೋದಿಲ್ಲ. ನಾವೇನಾದರೂ ಮಾತುಕತೆಗೆ ಮುಂದೆ ಬರಬೇಕು ಅಂತಂದ್ರೆ ಅದು ಕೇವಲ POK ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಭಯೋತ್ಪಾದನೆ ವಿಚಾರವಾಗಿ ಮಾತ್ರ. ಅದು ಬಿಟ್ಟು ಬೇರೆ ಯಾವುದೇ ವಿಚಾರವಾಗಿ ನಾವು ಮಾತುಕತೆಯನ್ನು ನಡೆಸೋದಿಲ್ಲ ಅಂತೇಳಿ ಇಡೀ ವಿಶ್ವಕ್ಕೆ ಸಂದೇಶವನ್ನ ಸಾರಿದ್ದಾರೆ. भारत का मत एकदम स्पष्ट है. टेरर और टॉक एक साथ नहीं हो सकते. टेरर और ट्रेड एक साथ नहीं चल सकते. और पानी और खून भी एक साथ नहीं बह सकता. मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी. अगर पाकिस्तान से बात होगी तो पाक ऑक्युपाइड कश्मीर POK उस पर ही होगी. भारत का मत ಪಾಕಿಸ್ತಾನದ ಜೊತೆ ಕದನ ವಿರಾಮ ಇಲ್ಲ, ಅಲ್ಪ ವಿರಾಮ. 24 ನಿಮಿಷದ ಭಾಷಣದಲ್ಲಿ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಉಗ್ರರನ್ನ ಪೋಷಿಸುವ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕದನ ವಿರಾಮ ಅಲ್ಲ, ಇದು ಅಲ್ಪ ವಿರಾಮ, ತಾತ್ಕಾಲಿಕವಾದಂತಹ ಸೀಸ್ ಫೈರ್. ಉಗ್ರರನ್ನ ಪೋಷಿಸುವ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 24 ನಿಮಿಷದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಣ್ವಸ್ತ್ರ ದಾಳಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿ ನಮ್ಮನ್ನ ಬೆದರಿಸಬಹುದು ಅಂತ ಅಂದುಕೊಂಡಿದ್ರೆ ಅದು ಭ್ರಮೆ ಅಷ್ಟೇ. ನಾವು ಹೆದರಲ್ಲ, ಬೆದರಲ್ಲ. ಟೆರರ್ ಮತ್ತು ಟ್ರೇಡ್ ಒಟ್ಟಿಗೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮೊಂದಿಗೆ ಮಾತುಕತೆಗೆ ಸಿದ್ಧ ಆದರೆ POK ಬಗ್ಗೆ ಮಾತ್ರ
ಭಯೋತ್ಪಾದಕರ ವಿಚಾರವಾಗಿ ಮಾತ್ರ ಮಾತುಕತೆಯನ್ನು ನಡೆಸ್ತೀವಿ ವಿನಃ ಬೇರೆ ಯಾವುದೇ ವಿಚಾರವಾಗಿಯೂ ಕೂಡ ನಾವು ಮಾತುಕತೆಗೆ ರೆಡಿ ಇಲ್ಲ. ಇದು ಕದನ ವಿರಾಮ ಅಲ್ಲ, ಅಲ್ಪ ವಿರಾಮ ಅಂತ ಹೇಳಿ ಕಡೆಯದಾಗಿ ಭಾರತ್ ಮಾತಾ ಕಿ ಜೈ ಅಂತ ಹೇಳೋ ಮೂಲಕ ತಮ್ಮ ಭಾಷಣವನ್ನು ಮುಕ್ತಾಯ ಮಾಡ್ತಾರೆ. ऑपरेशन सिंदूर के लक्ष्यों की प्राप्ति के लिए असीम शौर्य का प्रदर्शन किया. मैं उनकी वीरता को, उनके साहस को, उनके पराक्रम को आज समर्पित करता हूं हमारे देश की हर माता को, देश की हर बहन को और देश की हर बेटी को ये पराक्रम समर्पित करता हूं. देश का सामर्थ्य और उसका संयम दोनों देखा है. मैं सबसे पहले भारत की पराक्रमी सेनाओं को, सशस्त्र बलों को, हमारी खुफिया एजेंसियों को, हमारे वैज्ञानिकों को, हर भारतवासी की तरफ से सैल्यूट करता हूं. 22 अप्रैल को पहलगाम में आतंकवादियों ने जो बर्बरता दिखाई थी, उसने देश और दुनिया को झकझोर दिया था. छुट्टियां मना रहे निर्दोष मासूम नागरिकों को धर्म पूछकर उनके परिवार के सामने, उनके बच्चों के सामने बेरहमी से मार डालना, यह आतंक का बहुत विभत्स चेहरा था, क्रूरता थी. ये देश के सद्भाव को तोड़ने की घिनौनी कोशिश भी थी. मेरे लिए व्यक्तिगत रूप से ये पीड़ा बहुत बड़ी थी. राष्ट्र सर्वोपरि होता है तो फौलादी फैसले लिए जाते हैं, परिणाम लाकर दिखाए जाते हैं. जब पाकिस्तान में आतंक के अड्डों पर भारत की मिसाइलों ने हमला बोला, भारत के ड्रोन्स ने हमला बोला, तो आतंकी संगठनों की इमारतें नहीं बल्कि उनका हौसला भी थर्रा गया. बहावलपुर और मुरिद के जैसे आतंकी ठिकाने एक प्रकार से ग्लोबल टेररिज्म की यूनिवर्सिटीज रही है. दुनिया में कहीं पर भी जो बड़े आतंकी हमले हुए हैं, चाहे 9/11 हो, चाहे लंदन ट्यूब बॉम्बिंग हो, या भारत में दशकों से जो बड़े बड़े आतंकी हमले हुए हैं, उन सब के तार कहीं ना कहीं आतंक के इन्हीं ठिकानों से जुड़ते रहे हैं. भारत की इस कार्रवाई से पाकिस्तान घोर निराशा में गिर गया था, हताशा में गिर गया था, बौखला गया था. और इसी बौखलाहट में उसने एक और दुस्साहस किया. आतंक पर
भारत की कार्रवाई का साथ देने के बजाय पाकिस्तान ने भारत पर ही हमला करना शुरू कर ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳ ಮೇಲೆ ಮಿಸೈಲ್ ದಾಳಿ ಮಾಡಿರೋದ್ರ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಭಾವಲ್ಪುರ ಮುರಿತ್ಕೆಗಳು ಗ್ಲೋಬಲ್ ಟೆರರಿಸಂನ ಹಬ್ ಆಗಿತ್ತು. 9/11 ದಾಳಿ, ಲಂಡನ್ ಟ್ಯೂಬ್ ಬಾಂಬ್ ದಾಳಿ, ಇದೆಲ್ಲದರ ಹಿಂದಿದ್ದು ಕೂಡ ಇದೇ ಉಗ್ರರೇ. ಆ ಉಗ್ರರನ್ನ ಆಪರೇಷನ್ ಸಿಂಧೂರದ ಮೂಲಕ ಹೊಡೆದು ಉರುಳಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಆಪರೇಷನ್ ಸಿಂಧೂರ ಪಹಲ್ಗಾಮ್ನ ದಾಳಿಯಲ್ಲಿ ಹತರಾದ ಭಾರತೀಯರ ನೆತ್ತರಿಗೆ ಪ್ರತೀಕಾರ, ಹತರಾದ ಭಾರತೀಯರ ಕುಟುಂಬಸ್ಥರ ಕಣ್ಣೀರಿಗೆ ಪರಿಹಾರ. ಕೇವಲ ಭಾರತದ ಪಹಲ್ಗಾಮ್ ದಾಳಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಅನೇಕ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ, ಬೇರೆ ಬೇರೆ ದೇಶಗಳ ಸಮಗ್ರತೆ ಮೇಲೆ ದಾಳಿಯನ್ನ ಮಾಡಿದ್ದ ಉಗ್ರರನ್ನ ಸದೆ ಬಡಿಯುವ ಮೂಲಕ ಭಾರತ ವಿಶ್ವಕ್ಕೆ ಒಂದು ಖಡಕ್ ಸಂದೇಶವನ್ನ ನೀಡಿದೆ. ಉಗ್ರವಾದದ ವಿರುದ್ಧ ಭಾರತದ ಆಪರೇಷನ್ ಸಿಂಧೂರ ಹೆಸರಿನ ಸಮರ ಇಲ್ಲಿಗೆ ನಿಲ್ಲೋದಿಲ್ಲ. ನಿರಂತರವಾಗಿ ಉಗ್ರವಾದದ ವಿರುದ್ಧ ಈ ಸಮರ ಮುಂದುವರಿಯುತ್ತೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನದ ಜೊತೆಯಲ್ಲಿ ಇನ್ನು ಮುಂದೆ ಮಾತುಕತೆ ನಡೆಯೋದು ಒಂದು ಉಗ್ರವಾದದ ವಿರುದ್ಧ, ಮತ್ತೊಂದು ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರವಾಗಿ ಮಾತ್ರ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. राष्ट्र सर्वोपरि होता है तो फौलादी फैसले लिए जाते हैं, परिणाम लाकर दिखाए जाते हैं. जब पाकिस्तान में आतंक के अड्डों पर भारत की मिसाइलों ने हमला बोला, भारत के ड्रोन्स ने हमला बोला, तो आतंकी संगठनों की इमारतें नहीं बल्कि उनका हौसला भी थर्रा गया. बहावलपुर और मुरिद के जैसे आतंकी ठिकाने एक प्रकार से ग्लोबल टेररिज्म की यूनिवर्सिटीज रही है. दुनिया में कहीं पर भी जो बड़े आतंकी हमले हुए हैं, चाहे 9/11 हो, चाहे लंदन ट्यूब बॉम्बिंग हो, या भारत में दशकों से जो बड़े बड़े आतंकी हमले हुए हैं, उन सब के तार कहीं ना कहीं आतंक के इन्हीं ठिकानों से जुड़ते रहे हैं. राष्ट्र ಕ್ಷಣದ ಅತಿ ದೊಡ್ಡ ಅನೌನ್ಸ್ಮೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕಡೆಯಿಂದ ಅಲ್ಲಿಗೆ ಭಾರತ ಹಾಗೆ ಪಾಕಿಸ್ತಾನದ ಗಡಿಯಲ್ಲಿ ನಿರ್ಮಾಣವಾಗಿದ್ದ ಯುದ್ಧದ ಪರಿಸ್ಥಿತಿಗೆ ತಾತ್ಕಾಲಿಕ ವಿರಾಮ ಬಿದ್ದಂತಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಕಾಶ್ಮೀರದ ನೆಲದಿಂದಲೇ ನನ್ನ ಇಬ್ಬರು ಸಹೋದ್ಯೋಗಿಗಳು ರಂಜಿತ್ ಶಿರಿಯಾರ್ ಹಾಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೆಲವರಿಗೆ ನಿರಾಸೆ, ಕೆಲವರಿಗೆ ಸಮಾಧಾನ. ಯೋಧರ ಬಲಿದಾನ ತಪ್ತು, ಹಾಗೆ ಜಮ್ಮು ಕಾಶ್ಮೀರದ ಸಾರ್ವಜನಿಕರ ಬದುಕು ಇನ್ನು ಸಹಜ ಆಗಬಹುದು ಅನ್ನೋ ನಿರೀಕ್ಷೆ. ಇನ್ನೇನೋ ಬೇಕಿತ್ತು ಅನ್ನೋ ಹಪಹಪಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕ್ಷಣದ ಈ ಅನೌನ್ಸ್ಮೆಂಟ್ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ
ಸ್ಮಿತಾ, ಎಂದಿಗೂ ಕೂಡ ಮತ್ತಷ್ಟು ಬೇಕು ಅನ್ನೋ ಒಂದು ಬೇಡಿಕೆ ಆಶಯ ಮುಗಿಯೋದಿಲ್ಲ ಅನ್ನೋದು ಮಾತ್ರ ಸರ್ವಕಾಲಿಕ ಸತ್ಯ ಆಗಿರುವಂಥದ್ದು. ಒಂದು ಮಾತನ್ನ ಖಂಡಿತವಾಗಿ ಹೇಳಲೇಬೇಕು, ಪೆಹಲ್ಗಾವ್ನಲ್ಲಿ ನಮ್ಮ ಭಾರತದಲ್ಲಿ ಇರುವಂತಹ ಒಂದು ಅಭ್ಯಾಸ ಏನು ಅಂದ್ರೆ, ಮಹಿಳೆಯರ ಸಿಂಧೂರಕ್ಕೆ ನಾವು ಕೊಡುವಂತ ಬೆಲೆ ನಮಗೆ ಗೊತ್ತಿದೆ. ಯಾವುದೇ ಧರ್ಮವಾಗಲಿ, ಯಾವುದೇ ಪಂಥವಾಗಲಿ, ಯಾವುದೇ ಜಾತಿಯಾಗಲಿ, ಆ ಸಿಂಧೂರವನ್ನ ಮಹಿಳೆಯರ ಸಮ್ಮುಖದಲ್ಲೇ ಅಳಸಿ ಹಾಕಿರುವಂತ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರವನ್ನ ಸಾರಿದ್ದೇವೆ ಅನ್ನೋದನ್ನ ಪ್ರಧಾನಿ ಮೋದಿ ತುಂಬಾ ಚೆನ್ನಾಗಿ ಅರ್ಥೈಸಿರುವಂತದ್ದು. ರಕ್ತ ಹಾಗೂ ವ್ಯವಹಾರ ಜೊತೆಯಲ್ಲಿ ಹೋಗೋದಿಲ್ಲ. ಮಾತುಕತೆ ಏನಿದ್ರು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದ ವಿಚಾರವಾಗಿ ಮಾತ್ರ, ಉಗ್ರಗಾಮಿಗಳು ಹಾಗೂ ಬೇಡಿಕೆಗಳು ಜೊತೆಯಲ್ಲಿ ನಡೆಯೋದಿಲ್ಲ. ಕ್ಲಿಯರ್ ಆಗಿ ಇರುವಂತ ಇಂಟೆನ್ಷನ್ ಪ್ರಧಾನಿ ಮೋದಿರವರು ಹೇಳಿರುವಂತದ್ದು, ನೀವು ಮಾತಾಡುವಂಥದ್ದು ಏನೋ ಪ್ರಯತ್ನವನ್ನ ಮಾಡಿದ್ರೆ ಇದು ನಿಮ್ಮ ಉಗ್ರ ನೆಲೆಯನ್ನ ನಾಶ ಮಾಡಿದ ನಂತರವಷ್ಟೇ. ನಮ್ಮ ಮಾತುಕತೆ ಏನಿದ್ರು ಉಗ್ರರನ್ನ ನಾಶಪಡಿಸೋದಷ್ಟೇ. ನೀವು ಒಂದಲ್ಲ ಒಂದು ದಿನ ಪಾಕಿಸ್ತಾನದವರು ನೀವು ಉಗ್ರರಿಗೆ ನೀಡ್ತಿರುವ ಬೆಂಬಲ, ಸಪೋರ್ಟ್, ಇದರಿಂದಲೇ ನಾಶವಾಗ್ತೀರಾ ಅಂತ ನೇರವಾಗಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿ ಹೌದು, ಇಡೀ ಭಾರತ ಕಾಯ್ತಿತ್ತು. ಪಾಕಿಸ್ತಾನವನ್ನ ಕೇವಲ ಕಾಶ್ಮೀರದ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನ ಮಾತ್ರ ನಾವು ತೆಗೆದುಕೊಳ್ತೀವಿ ಅಂತಲ್ಲ, ಬದಲಾಗಿ ಪಾಕಿಸ್ತಾನ ಸರ್ವನಾಶವಾಗುತ್ತೆ, ಭೂಪಟಕ್ಕೆ ಅಖಂಡ ಭಾರತ ಸೇರುತ್ತೆ. ಇಂತಹ ಬೇಡಿಕೆಗಳನ್ನ ಇಟ್ಟಿದ್ರು. ಯುದ್ಧವನ್ನ ಸಾರಬೇಕು. ನಾವು ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಅಮಾಯಕರು ತೀರಿಕೊಂಡು ಹೋಗಿದ್ದೇವೋ ಅದೇ ರೀತಿ ಈ ಬಾರಿ ಕೂಡ ನಾವು ಜೀವವನ್ನ ಕೊಡಲು ರೆಡಿ ಇದ್ದೇವೆ ಅಂತ ತಿಳಿಸಿರುವಂತದ್ದು. ಕೇವಲ ಭಾರತದ ಕೆಳಗಿನ ಭಾಗ ಅಂದ್ರೆ ದಕ್ಷಿಣ ಭಾರತ, ಉತ್ತರ ಭಾರತದಲ್ಲ, ಕಾಶ್ಮೀರದ ಪ್ರತಿಯೊಬ್ಬ ಮುಸಲ್ಮಾನನ ಮನೆಯಲ್ಲೂ ಕೂಡ ಈ ಒಂದು ಮಾತನ್ನ ನಾನು ಕೇಳಿದ್ದೇನೆ. ಆದರೆ ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ಜನರಿಗೆ ನಿರಾಸೆ ಆಗಿರಬಹುದು. ಆದರೆ ಗಮನಿಸಬೇಕಾದಂತ ಒಂದು ಟೆಕ್ನಿಕಲ್ ಪಾಯಿಂಟ್ ಏನು ಅಂದ್ರೆ, ನಾವು ಯುದ್ಧವನ್ನ ನಿಲ್ಲಿಸಿಲ್ಲ, ನಾವು ಕೇವಲ ತಾತ್ಕಾಲಿಕ ವಿರಾಮವನ್ನ ಮಾತ್ರ ಘೋಷಿಸಿದ್ದೇವೆ. ಒಂದು ವೇಳೆ ಪಾಕಿಸ್ತಾನ ತನ್ನ ಮಾತುಗಳನ್ನ ನಡೆಸಿಕೊಳ್ಳದೆ ಇದ್ರೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ಬಗ್ಗೆ ಕೂಡ ಪ್ರಧಾನಿ ಮೋದಿರವರು ಮಾತನಾಡಿರುವಂಥದ್ದು. ಆತ್ಮನಿರ್ಭರ ಭಾರತದಿಂದ ನಾವು ಈ ಒಂದು ದಾಳಿಯನ್ನ ನಡೆಸೋದರಲ್ಲಿ ಸಫಲರಾಗಿದ್ದೇವೆ. 9 ಉಗ್ರ ನೆಲೆಗಳನ್ನ ನಾಶ ಮಾಡಿದ್ದೇವೆ. ಮುಂದೆ ಕೇವಲ ಉಗ್ರರನ್ನ ಮಾತ್ರ ಅಲ್ಲ, ಉಗ್ರರನ್ನ ಉತ್ಪಾದಿಸುವ ಕೇಂದ್ರಗಳನ್ನ ಉಡಾಯಿಸ್ತೇವೆ. ಒಂದು ವೇಳೆ ನೀವು ಅದನ್ನ ಪಾಲಿಸದೇ ಇದ್ರೆ, ಉಗ್ರರಿಗೆ ನೆಲೆಯನ್ನ ಕೊಡೋದನ್ನ ನಿಲ್ಲಿಸದೇ ಇದ್ರೆ, ನೀವು ಕೂಡ ನಿಮ್ಮ ವಿನಾಶವನ್ನ ನೀವೇ ನೋಡ್ತೀರಾ ಅಂತ ಒಂದು ಸೂಕ್ಷ್ಮವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಆರ್ಥಿಕವಾದ ಸಂದೇಶ, ಉಗ್ರರನ್ನ ನೀವು ಎಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಾ ಅಲ್ಲಿವರೆಗೂ ನಿಮ್ಮ ವ್ಯವಹಾರ ಬಂದ್, ಇದನ್ನ ಕ್ಲಿಯರ್ ಆಗಿ ತಿಳಿಸಿರುವಂತದ್ದು. ಮತ್ತೊಂದು ಕಡೆ, ನೀವು ಎಲ್ಲಿವರೆಗೂ ನಮ್ಮ ಜನರ, ನಮ್ಮ ದೇವಸ್ಥಾನಗಳ, ನಮ್ಮ ಮಸೀದಿಗಳ, ನಮ್ಮ ಧಾರ್ಮಿಕ ಕೇಂದ್ರಗಳ, ನಮ್ಮ ಗುರುಗಳ ಅಂದ್ರೆ ಗುರುದ್ವಾರಗಳನ್ನ ನೀವು ಅಟ್ಯಾಕ್ ಮಾಡ್ತೀರಾ ಅಲ್ಲಿವರೆಗೂ ನಿಮ್ಗೆ ನೀರನ್ನ ಕೂಡ ಬಂದ್ ಮಾಡುವಂತ ಸಾಧ್ಯತೆ, ಎಲ್ಲ ಸವಲತ್ತುಗಳು ನಮ್ಮ ಬಳಿ ಇದೆ, ಅದನ್ನು ಕೂಡ ಬಂದ್ ಮಾಡ್ತೀವಿ ಅಂತ ತಿಳಿಸಿರುವಂತದ್ದು. ಇಟ್ ಇಸ್ ಅ ವೆರಿ ಕ್ಲಿಯರ್ ಇಂಟೆನ್ಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಮೋದಿ. ನೇರವಾಗಿ ಪಾಕಿಸ್ತಾನವನ್ನ ಮಾತುಗಳಲ್ಲೇ ಸಾಯಿಸಿದ್ದಾರೆ. ಎಲ್ಲಿವರೆಗೂ ಅಂದ್ರೆ, ಪಾಕಿಸ್ತಾನ ಮಂಡಿ ಉರಿ ಅಲ್ಲಿನ ಮಿಲಿಟರಿ ಆಪರೇಷನ್ಗಳ ಡೈರೆಕ್ಟರ್ ಜನರಲ್ ಬಂದು ನಮ್ಮ ಮಿಲಿಟರಿ ಆಪರೇಷನ್ಗಳ ಡೈರೆಕ್ಟರ್ ಜನರನ್ನ ಕೋರ್ಕೊಂಡಿದ್ದಾರೆ ಸಂಯಮವಿರಲಿ ಅಂತ. ಯಾಕೆ ಸಂಯಮವಿರಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮೋದಿರವರು ಹಾಕಿರುವಂತದ್ದು. ಖಂಡಿತವಾಗಿಯೂ ಸಂಯಮವನ್ನ ಭಾರತ ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿದೆ. ಕಾರಣ ಒಂದೇ, ನಾವು ಮಾನವೀಯತೆಯನ್ನ, ನಾಗರಿಕರನ್ನ ರಕ್ಷಿಸುವಂತ, ಗೌರವಿಸುವಂತ, ಪೂಜಿಸುವಂತ ದೇಶವಾಗಿದ್ದೇವೆ. ಭಾರತವನ್ನ ನಾವು ದೇಶದಂತೆ ನೋಡದೆ ಮಾತೆಯಂತೆ ನೋಡ್ತೇವೆ. ಇದೇ ರೀತಿ ಅಲ್ಲಿರುವ ದೇಶದಲ್ಲಿರುವ ಮಹಿಳೆಯರನ್ನ, ಮಕ್ಕಳನ್ನ ಕೂಡ ನಾವು ಗೌರವಿಸ್ತೇವೆ. ಇದೊಂದೇ ಒಂದು ಕಾರಣದಿಂದ ಸೇನೆಯ ಮೇಲೆ ನಾವು ದಾಳಿ ಮಾಡಿಲ್ಲ. ಅಲ್ಲಿ ನಾವು ದಾಳಿ ಮಾಡಿರುವಂತದ್ದು 9 ಉಗ್ರರ ನೆಲೆಗಳನ್ನ, 9 ಉಗ್ರರ ಆಪರೇಷನಲ್ ಪಾಯಿಂಟ್ ಗಳನ್ನ, 9 ಉಗ್ರರ ಅಡ್ಮಿನಿಸ್ಟ್ರೇಟಿವ್ ಪಾಯಿಂಟ್ ಗಳನ್ನ ಅನ್ನೋದನ್ನ ನಾವು ಖಂಡಿತವಾಗಿಯೂ ಮರಿಬಾರದು. ಇದಕ್ಕಿಂತ ಸಂಯಮವಿರುವಂತ ಮತ್ತೊಂದು ರಾಷ್ಟ್ರ ಯಾವುದು ಈ ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಈ ಸದ್ಯದ ಮಟ್ಟಿಗೆ ನಾವು ಹೇಳುವುದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ಸಾವಿರಾರು ಡ್ರೋನ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶಪಡಿಸಿದೆ. ಇಲ್ಲಿರುವಂತ ವ್ಯಕ್ತಿಗಳ ಜೀವವನ್ನ ಕಾಪಾಡಿದೆ. ನಮ್ಮ ಸೇನೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂತ ಇಡೀ ರಾಷ್ಟ್ರಕ್ಕೆ ಈಗ ಗೊತ್ತಾಗಿರುವಂತದ್ದು ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಇಷ್ಟೆಲ್ಲ ಆದವು ನಂತರ ಸಂಯಮ ಇರಬೇಕು ಅಂದ್ರೆ ತಾವು ಸಂಯಮದಿಂದ ವರ್ತಿಸಬೇಕು, ತಾವು ಬ್ಯಾಕ್ ಡೋರ್ ಎಂಟ್ರಿಯನ್ನ ನಿಲ್ಲಿಸಬೇಕು, ತಾವು ತಮ್ಮ ನರಿ ಬುದ್ಧಿಯನ್ನ ನಿಲ್ಲಿಸಬೇಕು. ತಮ್ಮ ನಾಗರಿಕರ ಹಿತರಕ್ಷಣೆ ಈಗ ತಮ್ಮ ಕೈಯಲ್ಲಿದೆ ಅನ್ನೋದು ಅವರಿನ ಸರ್ಕಾರಕ್ಕೆ, ಅಲ್ಲಿನ
ಸೇನೆಗೆ ನೀಡಿರುವಂತ ಡೈರೆಕ್ಟ್ ಸಂದೇಶ ಆಗಿರುವಂಥದ್ದು. ಇಟ್ ಇಸ್ ಅ ಪರ್ಮನೆಂಟ್ ಪಾಸ್ ಅಲ್ಲ, ಇಟ್ ಇಸ್ ಅ ಟೆಂಪರರಿ ಪಾಸ್. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ. ಯಾವಾಗ ಪಾಕಿಸ್ತಾನ ಗಡಿ ರೇಖೆ ನಿಯಂತ್ರಣದಲ್ಲಿ ಇರುವಂತಹ ಸೀಸ್ಫೈರ್ ಅನ್ನ ಮತ್ತೊಮ್ಮೆ ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿಯೂ ಮುಟ್ಟಿ ನೋಡಿಕೊಳ್ಳುವಂತಹ, ವಾಪಸ್ಸು ಎದ್ದೇ ಹೇಳದಂತೆ ಇರುವಂತಹ ಅಂತಹ ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿಯೇ ಮಾಡುತ್ತೇವೆ. ಬೇರೆ ರಾಷ್ಟ್ರಗಳ ಸಹಾಯದಿಂದಲ್ಲ, ಆತ್ಮನಿರ್ಭರ ಭಾರತದ ಯೋಜನೆಗಳಿಂದ ಅಂತ ಪ್ರಧಾನಿ ಮೋದಿರವರು ಸುಮಾರು 20 ನಿಮಿಷಗಳ ಭಾಷಣದಲ್ಲಿ ತಿಳಿಸಿರುವಂಥದ್ದು. ಖಂಡಿತವಾಗಿಯೂ ಅವರ ಅಜೆಂಡಾ ಕ್ಲಿಯರ್ ಇರುವಂಥದ್ದು. ನೀರು ರಕ್ತ ಜೊತೆಯಲ್ಲಿ ಹರಿಯೋದಿಲ್ಲ. ನೀವು ರಕ್ತ ಹರಿಸಿದ್ರೆ ನಾವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ರಕ್ತ ಹರಿಸುತ್ತೇವೆ. ಕುಡಿಯೋದಕ್ಕೆ ನೀರು ಇರೋದಿಲ್ಲ. ಅಂತಹ ದಿನವನ್ನ ನೀವು ನೋಡಬೇಕಾಗತ್ತೆ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ರೆ, ನೀವು ಅವಲಂಬಿತರಾಗಿರೋದು ಭಾರತದ ವ್ಯಾಪಾರದ ಮೇಲೆ. ನಿಮಗೆ ಬೇಕಾಗಿರುವಂತಹ ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಭಾರತ ಅನೇಕ ವರ್ಷಗಳಿಂದ ನಿಮಗೆ ಹೆಲ್ಪ್ ಮಾಡುತ್ತೆ. ವೆಲ್ಕಮ್ ಬ್ಯಾಕ್. ನನ್ನ ಇಬ್ಬರು ಸಹೋದರಿಗಳು ಶ್ರೀನಗರದಿಂದ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಲೈವ್ನಲ್ಲಿ ಜಾಯ್ನ್ ಆಗಿ ರಂಜಿತ್ ಬಳಿ ಹೋಗ್ತೀನಿ ನೇರವಾಗಿ. ರಂಜಿತ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು 24 ನಿಮಿಷಗಳ ಕಾಲ ಭಾಷಣವನ್ನು ಮಾಡಿದ್ದಾರೆ ದೇಶವನ್ನು ಉದ್ದೇಶಿಸಿ. ಇಡೀ ಜಗತ್ತಿಗೆ ಯಾವ ರೀತಿಯಾದಂಥ ಸಂದೇಶ ರವಾನೆ ಆಯಿತು ನೋಡಿ. ಮೋದಿಯವರು ಕೊಟ್ಟಂಥ ಖಡಕ್ಕು ವಾರ್ನಿಂಗ್, 24 ನಿಮಿಷಗಳ ಭಾಷಣದ 10 ಹೈಲೈಟ್ ಪಾಯಿಂಟ್ಗಳು, 10 ಕೀ ಪಾಯಿಂಟ್ಗಳು ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಕ್ಕ ಪಾಠವನ್ನಂತೂ ಭಾರತ ಕಲಿಸಿದೆ ಪಾಕಿಸ್ತಾನಕ್ಕೆ. ಕದನ ವಿರಾಮ ಅಲ್ಲ, ಅಲ್ಪ ವಿರಾಮ ಅಂತ ತಿಳಿಸಿದೆ. ಭಯೋತ್ಪಾದನೆಯ ಯೂನಿವರ್ಸಿಟಿಯನ್ನ ಉಡೀಸ್ ಮಾಡಿದ ದೃಶ್ಯವನ್ನ ನಿನ್ನೆ ಅಷ್ಟೇ ಸೇನಾ ಮುಖ್ಯಸ್ಥರು ಸುದ್ದಿಗೋಷ್ಠಿಯಲ್ಲಿ ತೋರಿಸಿದ್ರು. ಮುರಿಡಿಕೆ ಜಾಗದ್ವೇ ಅಲ್ಲಿ ಯಾವ ರೀತಿಯಾಗಿ ಯೂನಿವರ್ಸಿಟಿಯನ್ನ ಮಾಡಿಕೊಂಡಿದ್ರು, ಯಾವ ರೀತಿಯಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಉಗ್ರ ತಾಣ ಅಲ್ಲಿ ಯಾವ ರೀತಿಯಾಗಿ ಉಗ್ರರನ್ನು ಹುಟ್ಟು ಹಾಕಲಾಗ್ತಾ ಇತ್ತು, ಅವರಿಗೆ ಯಾವ ರೀತಿಯಾಗಿ ಬ್ರೈನ್ ವಾಶ್ ಮಾಡಲಾಗ್ತಾ ಇತ್ತು, ಅದೆಲ್ಲ ಮಾಹಿತಿಯನ್ನು ಪಡೆದುಕೊಂಡೇ ಆ ಇಡೀ ಏರಿಯಾದಲ್ಲಿದ್ದಂಥ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗಿತ್ತು. ಅದರ ಧ್ವಂಸ ಮಾಡುವಂಥ ದೃಶ್ಯವನ್ನು ನಿನ್ನೆ ಸೇನಾ ಮುಖ್ಯಸ್ಥರು ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅದನ್ನು ತೋರಿಸಿದ್ರು. ಮತ್ತೊಂದು ಕಡೆ ಬಹವಲ್ಪುರ ಅಲ್ಲಿನ ಟೆರರಿಸಂನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಧ್ವಂಸಗೊಳಿಸಿದ್ದ ಬಗ್ಗೆ ನರೇಂದ್ರ ಮೋದಿಯವರು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇರ್ತೀವಿ. ಅದರಲ್ಲೂ ಪ್ರಮುಖವಾಗಿ 24 ನಿಮಿಷದ ಭಾಷಣದ 10 ಕೀ ಪಾಯಿಂಟ್ಗಳೇನು? ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದು ಕೇವಲ ಭಾರತವನ್ನ ಉದ್ದೇಶಿಸಿ ಮಾತ್ರವಲ್ಲ, ಭಾರತದ ನಾಗರಿಕರನ್ನ ಉದ್ದೇಶಿಸಿ ಮಾತ್ರವಲ್ಲ, ಜಗತ್ತಿಗೆ ಭಾರತ ಒಂದು ಖಡಕ್ ಸಂದೇಶ ರವಾನೆ ಮಾಡೋ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನ ತಮ್ಮ ಭಾಷಣದಲ್ಲಿ ಮಾಡಿದ್ದಾರೆ. ಪಾಕಿಸ್ತಾನ ಭಾರತದ ನಡುವಿನ ಡಿಜಿಎಂಒ ನಡುವಿನ ಮಾತುಕತೆಯ ನಂತರ ಗಡಿಯಲ್ಲಿ ಸೇನೆಯನ್ನ ಡಿಜಿಎಂಒಗಳ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಭಾರತ ಹಾಗೆ ಪಾಕಿಸ್ತಾನ ಎರಡೂ ದೇಶಗಳು ಕೂಡ ಗಡಿ ಭಾಗದಲ್ಲಿ ನಿಯೋಜನೆ ಮಾಡಿರುವ ಸೈನ್ಯವನ್ನ, ಅದರ ಸಂಖ್ಯೆಯನ್ನ ಕಡಿಮೆ ಮಾಡೋ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಕಾಡ್ತಾ ಇರೋ ಪ್ರಶ್ನೆ, ಕ್ಯಾನ್ ವಿ ಟ್ರಸ್ಟ್ ಪಾಕಿಸ್ತಾನ್? ಪಾಕಿಸ್ತಾನವನ್ನ ನಂಬಬಹುದಾ? ಈ ಪ್ರಶ್ನೆಗೆನೆ ಉತ್ತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ, ಈ ಬಾರಿ ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಮತ್ತೊಂದ್ಸತಿ ಹೇಳೋಕ್ಕೂ ಇರಲ್ಲ, ಕೇಳೋಕ್ಕೂ ಇರಲ್ಲ ಪಾಕಿಸ್ತಾನ. ಇದು ನವ ಭಾರತದ ಪ್ರತಿಜ್ಞೆ. ಹೀಗಾಗಿ ಡಿಜಿಎಂಒಗಳ ಸಭೆಯ ಬಳಿಕ ಉಭಯ ದೇಶಗಳು ಗಡಿ ಭಾಗದಲ್ಲಿ ನಿಯೋಜನೆಯಾಗಿರುವ ಸೇನೆಯನ್ನ ಕಡಿತಗೊಳಿಸುವ ನಿರ್ಧಾರಕ್ಕೆ ಬಂದಿದೆ. ನಾಗಲೇ ಹೇಳ್ತಾ ಇದ್ದ ಹಾಗೆ ಇವತ್ತಿನ ಮೋದಿ ಅವರ ಭಾಷಣ ಕೇವಲ ಭಾರತೀಯರನ್ನ ಉದ್ದೇಶಿಸಿ ಆಗಿರಲಿಲ್ಲ, ಇಡೀ ವಿಶ್ವಕ್ಕೆ ನವ ಭಾರತದ ಖಡಕ್ ಸಂದೇಶ.
ಹಾಗಾದ್ರೆ ಪ್ರಧಾನಿಗಳ ಭಾಷಣದ ಟಾಪ್ 10 ಹೈಲೈಟ್ಗಳೇನು? ಮೋದಿ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಆ ದಶಗುದ್ದುಗಳು ಯಾವ್ದ್ಯಾವುದು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಹಾಗೆ ನಾನು ನನ್ನ ಕಲೀಗ ನಾಗೇಂದ್ರ ಬಾಬು ಅವರ ಹೈಲೈಟ್ಸ್ ಅನ್ನ, ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊಟ್ಟ ಮೊದಲನೇದಾಗಿ ಆಪರೇಷನ್ ಸಿಂಧೂರ ಭಾರತದ ಪ್ರತಿಯೊಬ್ಬ ತಾಯಂದಿರಿಗೆ ಅರ್ಪಣೆ ಅಂತ ಹೇಳೋ ಮೂಲಕ ಪಹಲ್ಗಾಮ್ನ ದಾಳಿಯಲ್ಲಿ ಮೃತಪಟ್ಟ 26 ಮಂದಿಯ ಕುಟುಂಬಸ್ಥರಿಗೆ ಭಾವನಾತ್ಮಕವಾದ ನಮನವನ್ನ ಅರ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ಎರಡನೆಯ ಪಾಯಿಂಟ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ, ಉಗ್ರವಾದ POK ಬಗ್ಗೆ ಮಾತ್ರವೇ ಪಾಕಿಸ್ತಾನ ಜೊತೆ ಚರ್ಚೆನ ಮಾಡೋದು. ಒಂದು ವೇಳೆ ಚರ್ಚೆಗೆ ಬನ್ನಿ ಅಂತೇನಾದರೂ ಹೇಳಿದ್ರೆ ನಾವು ಬರೋದಕ್ಕೆ ಸಿದ್ಧ, ಆದರೆ ಚರ್ಚೆಯಲ್ಲಿ 2 ಪಾಯಿಂಟ್ ಇರುತ್ತೆ. ಆ 2 ಪಾಯಿಂಟ್ ಯಾವುದು ಅಂತಂದರೆ, ಒಂದು POK ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟು ಕೊಡೋದು, ಮತ್ತೊಂದು ಕಡೆ ಭಯೋತ್ಪಾದಕರ ನಿರ್ನಾಮ ಮಾಡೋದು. ಈ 2 ವಿಚಾರಗಳನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಚರ್ಚೆಯನ್ನು ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು 2ನೇ ಪಾಯಿಂಟ್. ಇದರ ಜೊತೆಗೆ ಭಾರತದ ಶಸ್ತ್ರಾಸ್ತ್ರಗಳು 21ನೇ ಶತಮಾನವನ್ನ ಆಳಲಿದೆ. ಇದಕ್ಕೆ ಉದಾಹರಣೆ ಕೂಡ ಸಿಕ್ಕಿದೆ. ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್, ಚೀನಾದ ಮತ್ತಷ್ಟು ಅತ್ಯಾಧುನಿಕ ಕ್ಷಿಪಣಿಗಳು ಫೇಲ್ಯೂರ್, ಟರ್ಕಿಯಿಂದ ಕಳಿಸಲಾಗಿದ್ದ ಡ್ರೋನ್ಗಳು ಫೇಲ್ಯೂರ್, ಅಮೆರಿಕಾದ F-16 ಫೈಟರ್ ಜೆಟ್ ಇದ್ರೂ ಕೂಡ ಪಾಕಿಸ್ತಾನಕ್ಕೆ ಭಾರತದ ಎದುರು ನಿಲ್ಲಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಭಾರತ ಇಡೀ ಜಗತ್ತಿನ ಮಟ್ಟದಲ್ಲಿ ಶಸ್ತ್ರದ ವಿಚಾರದಲ್ಲಿ ಬಹಳ ಮುಂದಿದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು 4ನೇ ಗುದ್ದು ಯಾವುದು ಅಂತ ನೋಡೋದಾದ್ರೆ, ಆಧುನಿಕ ಯುದ್ಧಕ್ಕೂ ಭಾರತ ಸಿದ್ಧ. ಇದು ಈ ಸಂದೇಶವನ್ನ ಕೊಟ್ಟಿದ್ದು ಚೀನಾಗೆ, ನೇರವಾದಂಥ ಸಂದೇಶವನ್ನ ಕೊಟ್ಟಿದ್ದು ಚೀನಾಗೆ. ನಾವು ಕೇವಲ ಪಾಕಿಸ್ತಾನದ ಜೊತೆಯಲ್ಲಿ ಭಯೋತ್ಪಾದಕರ ನಿಗ್ರಹದ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇಲ್ಲ, ಅದು ಆಧುನಿಕ ಯುದ್ಧಕ್ಕೂ ಕೂಡ ಭಾರತ ಸಿದ್ಧ ಅಂತೇಳಿ ಚೀನಾಗೆ ಈ ಮೂಲಕ ಸ್ಪಷ್ಟವಾದಂಥ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪಾಕಿಸ್ತಾನದ ನೆಲದಲ್ಲಿ ನಿಂತು ಚೀನಾಗೆ ಸಂದೇಶ. ಇದರ ಜೊತೆಗೆ ಪಾಕಿಸ್ತಾನ ಉಗ್ರವಾದದ ವಿಶ್ವವಿದ್ಯಾಲಯಗಳು ಇದೀಗ ನಾಶವಾಗಿದೆ. ಕೇವಲ ಭಾರತದ ಮೇಲೆ ದಾಳಿ ನಡೆಸಿದ ಉಗ್ರರು ಮಾತ್ರವಲ್ಲ, ಅಮೆರಿಕ, ಲಂಡನ್ ಸೇರಿದಂತೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಉಗ್ರಗಾಮಿ ಚಟುವಟಿಕೆಯನ್ನ ನಡೆಸಿದವರು ಟ್ರೈನ್ ಆಗ್ತಾ ಇದ್ದ ಉಗ್ರವಾದಿಗಳು ಟ್ರೈನಿಂಗ್ ಅನ್ನ ಪಡಿತಾ ಇದ್ದ ನೆಲೆಗಳನ್ನೇ ಭಾರತ ಧ್ವಂಸ ಮಾಡುವ ಮೂಲಕ ವಿಶ್ವಕ್ಕೂ ಕೂಡ ಸಹಾಯ ಮಾಡಿದೆ. ವಿಶ್ವದ ಬೇರೆ ಬೇರೆ ದೇಶಗಳು, ಯಾವೆಲ್ಲ ದೇಶಗಳು ಉಗ್ರವಾದದ ಚಟುವಟಿಕೆಗಳಿಗೆ ಗುರಿಯಾಗಿ ತತ್ತರಿಸಿತ್ತೋ ಆ ದೇಶಗಳಿಗೂ ಕೂಡ ಭಾರತ ಸಹಾಯ ಮಾಡಿದೆ ಅಂತ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮತ್ತೊಂದು ಕಡೆ ನಮ್ಮನ್ನ ಮುಟ್ಟಿದ್ರೆ ಅಥವಾ ನಮ್ಮನ್ನ ಕೆಣಕಿದ್ರೆ ನಾವು ಸುಮ್ಮನೆ ಕೂರೋರಲ್ಲ, ಕೆಣಕಿದ್ರೆ ಮಾತ್ರ ಸುಮ್ಮನೆ ಕೂರೋರಲ್ಲ, ಅದಕ್ಕೆ ತಕ್ಕ ಬೆಲೆಯನ್ನ ತೆರಬೇಕಾದಂಥ ಸಂದರ್ಭ ಬಂದೊದಗುತ್ತೆ. ಆ ರೀತಿಯಾಗಿ ನಾವು ಪ್ರತ್ಯುತ್ತರವನ್ನ ಕೊಡ್ತೀವಿ ಎನ್ನುವ ಸಂದೇಶವನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕೊಟ್ಟಾಗಿದೆ. ತನ್ನ ಏರ್ ಬೇಸ್ಗಳನ್ನ 4 ಏರ್ ಬೇಸ್ಗಳನ್ನ ಕಳ್ಕೊಂಡಿದೆ ಪಾಕಿಸ್ತಾನ. 9 ಉಗ್ರ ನೆಲೆಗಳನ್ನ ತಾನು ಜಾಗವನ್ನ ಕೊಟ್ಟು ಉಗ್ರರಿಗೆ ಅನ್ನ ಕೊಟ್ಟು ನೀರನ್ನ ಕೊಟ್ಟು ಸಾಕಿ ಸಲಹಿದ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿತ್ತಲ್ಲ ಅದನ್ನ ಕಳ್ಕೊಂಡಿದೆ ಪಾಕಿಸ್ತಾನ. ಇವತ್ತು ತುಂಬಾ ಲಾಸ್ ಅನ್ನ ಆಗ್ತಾ ಇದೆ ಪಾಕಿಸ್ತಾನಕ್ಕೆ. ನೀರನ್ನ ಕಳ್ಕೊಂಡಿದೆ, ಟ್ರೇಡ್ ವ್ಯವಹಾರವನ್ನ ಕಳ್ಕೊಂಡಿದೆ, ಮಾತುಕತೆಯನ್ನು ಕೂಡ ಮಾತಾಡೋದನ್ನು ಕೂಡ ಕಳ್ಕೊಂಡಿದೆ. ಈ ರೀತಿಯಾಗಿ ನಾವು ಮುಟ್ಟಿ ನೋಡಿಕೊಳ್ಳುವಂತೆ ಕೊಟ್ಟಿದ್ದೀವಿ, ಮುಂದೆಯೂ ಕೂಡ ಕೊಡ್ತೀವಿ ಅನ್ನುವ ಗುದ್ದನ್ನು ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪದೇ ಪಾಕಿಸ್ತಾನ ನನ್ನ ಬಳಿಯಲ್ಲಿ ಅಣ್ವಸ್ತ್ರ ಇದೆ ಅಂತ ಹೇಳಿ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆದರೆ ಭಾರತ ಇನ್ನು ಮುಂದೆ ಇಂಥ ಗೊಡ್ಡು ಬೆದರಿಕೆಗೆ ಜಗ್ಗೋದಿಲ್ಲ. ನೀವು ಅಣ್ವಸ್ತ್ರ ಅಂತ ಹೇಳಿ ಆ ಒಂದು ಪದವನ್ನ ಹೇಳಿ ಮುಗಿಸೋಕೆ ಮುಂಚೆ ಪಾಕಿಸ್ತಾನ ಇರೋದಿಲ್ಲ ಅನ್ನೋ ಖಡಕ್ ಸಂದೇಶವನ್ನ ಕೂಡ ನೀಡಿದೆ ಭಾರತ. ಇನ್ನು ಮತ್ತೊಂದು ಕಡೆ ನೋಡಿ, ಇದು ಕದನ ವಿರಾಮ ಅಲ್ಲ, ಅಲ್ಪ ವಿರಾಮ ಅಂತ ಹೇಳೋ ಮೂಲಕ, ಕದನ ವಿರಾಮ ಅಲ್ಲ ಅಲ್ಪ ವಿರಾಮ ಅಂದ್ರೆ ನೀವೇನಾದ್ರೂ ಮತ್ತೊಮ್ಮೆ ಕಾಲು ಕೆರ್ಕೊಂಡು ಬಂದ್ರೆ ನಾವು ಕಾಲು ಮುರಿಯುವಂತೆ ಕೆಲಸವನ್ನ ಮಾಡ್ತೀವಿ. ಓ ಕದನ ವಿರಾಮ ಆಗಿದೆ, ಭಾರತ ಶಾಂತವಾಗಿರುತ್ತೆ, ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಅಂದುಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇದು ಕದನ ವಿರಾಮ ಅಲ್ಲ, ಕೇವಲ ಅಲ್ಪ ವಿರಾಮ.
ತಾತ್ಕಾಲಿಕವಾದಂಥ ವಿರಾಮ ಅಷ್ಟೇ ಅಂತೇಳಿ ಮತ್ತೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಆಪರೇಷನ್ ಸಿಂಧೂರ ಸ್ಟಿಲ್ ಕಂಟಿನ್ಯೂ ಆಗಿದೆ ಎನ್ನುವ ವಿಚಾರವನ್ನ ಸ್ಪಷ್ಟೀಕರಣಗೊಳಿಸಿದ್ದಾರೆ. ಇದರ ಜೊತೆಗೆ ಪಾಕಿಸ್ತಾನ ಉಳಿಬೇಕಿದ್ರೆ ಉಗ್ರರನ್ನ ನಾಶ ಮಾಡಲೇಬೇಕು. ಹಿಂದೆ ಹೇಳ್ತಾ ಇದ್ದ ಹಾಗೆ ನಮಗೂ ಉಗ್ರವಾದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಹೇಳೋ ಹಾಗಿಲ್ಲ. ಇದೀಗ ಜಗತ್ತಿಗೇನೆ ಭಾರತ ಸಾಕ್ಷ್ಯ ಕೊಟ್ಟಿದೆ ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ ಅನ್ನೋ ವಿಚಾರಕ್ಕೆ. ಹೀಗಾಗಿ ಇನ್ನು ಮುಂದೆ ಎಚ್ಚರಿಕೆಯಿಂದ ಉಗ್ರರನ್ನ ನಾಶ ಮಾಡೋ ಕಾರ್ಯಕ್ಕೆ ಮುಂದಾಗಬೇಕು. ಈ ಕಾರ್ಯದಲ್ಲಿ ಭಾರತ ಏನಾದರೂ ಕ್ರಮವನ್ನ ಕೈಗೊಂಡ್ರೆ, ಈ ವಿಚಾರದಲ್ಲಿ ಇನ್ ಕೇಸ್ ಭಾರತ ಏನಾದರೂ ಕ್ರಮವನ್ನ ಕೈಗೊಂಡ್ರೆ ಪಾಕಿಸ್ತಾನ ಅದನ್ನ ವಿರೋಧಿಸೋದಿಲ್ಲ ಅಂತ ಕೂಡ ಸಂದೇಶ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಇನ್ನು ಮೋದಿ. ಕಡೆಯದಾಗಿ, ನೀವು ಗಡಿಯಲ್ಲಿ ಹೊಡೆದ್ರೆ ನಾವು ನಿಮ್ಮ ಹೆದೆಯನ್ನ ಸೀಳ್ತೀವಿ ಅಂತೇಳಿ, ನೀವು ಗಡಿಯಲ್ಲಿ ಹೊಡೆದ್ರೆ ನಾವು ನಿಮ್ಮ ಹೃದಯ ಭಾಗಕ್ಕೆ ಬಂದು ನಿಮ್ಮ ಎದೆಯನ್ನ ಸೀಳ್ತೀವಿ ಅಂತಲೂ ಕೂಡ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ನೀವು ಗಡಿಯಲ್ಲಿ ಶುರು ಮಾಡಿಕೊಂಡ್ರಿ, ನಾವು ಗಡಿಯಲ್ಲಿ ಕೂಡ ಕೊಟ್ವಿ, ನಿಮ್ಮ ಎದೆಯನ್ನು ಕೂಡ ಸೀಳುವಂತ ಕೆಲಸವನ್ನ ಮಾಡಿದ್ವಿ ಅಂತ ಹೇಳೋ ಮೂಲಕ 10 ಕೀ ಪಾಯಿಂಟ್ಗಳನ್ನ, 10 ಪ್ರಮುಖ ವಿಚಾರಗಳನ್ನ ಇಡೀ ಜಗತ್ತಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಮೋದಿಯವರ ಮಾತಲ್ಲಿ ಒಂದು ಕೇಳ್ಕೊಂಬನ್ನಿ. सर्वोपरि होता है तो फौलादी फैसले लिए जाते हैं, परिणाम लाकर दिखाए जाते हैं. जब पाकिस्तान में आतंक के अड्डों पर भारत की मिसाइलों ने हमला बोला, भारत के ड्रोन्स ने हमला बोला, तो आतंकी संगठनों की इमारतें नहीं बल्कि उनका हौसला भी थर्रा गया. बहावलपुर और मुरिद के जैसे आतंकी ठिकाने एक प्रकार से ग्लोबल टेररिज्म की यूनिवर्सिटीज रही है. दुनिया में कहीं पर भी जो बड़े आतंकी हमले हुए हैं, चाहे 9/11 हो, चाहे लंदन ट्यूब बॉम्बिंग हो, या भारत में दशकों से जो बड़े बड़े आतंकी हमले हुए हैं, उन सब के तार कहीं ना कहीं आतंक के इन्हीं ठिकानों से जुड़ते रहे हैं. पाकिस्तान की तैयारी सीमा पर वार की थी, लेकिन भारत ने पाकिस्तान के सीने पर वार कर दिया. भारत के ड्रोन्स, भारत की मिसाइलों ने सटीकता के साथ हमला किया. पाकिस्तानी वायुसेना के उन एयरबेस को नुकसान पहुंचाया. आतंक के बहुत सारे आका बीते 2.5-3 दशकों से खुलेआम पाकिस्तान में घूम रहे थे, जो भारत के खिलाफ साजिशें करते थे. उन्हें भारत ने एक झटके में खत्म कर दिया. भारत की तीनों सेनाएं, हमारी एयरफोर्स, हमारी आर्मी और हमारी नेवी, हमारी बॉर्डर सिक्योरिटी फोर्स बीएसएफ, भारत के अर्धसैनिक बल लगातार अलर्ट पर है. सर्जिकल स्ट्राइक और एयर स्ट्राइक के बाद ಭಾರತ ಹಾಗೆ ಪಾಕಿಸ್ತಾನ ಸಂಘರ್ಷದಲ್ಲಿ ಆಪರೇಷನ್ ಸಿಂಧೂರಕ್ಕೆ ಅತಿ ದೊಡ್ಡ ಯಶಸ್ಸು ಸಿಕ್ಕಿದೆ. ಇದರ ಸುಮ್ಮನೆ ಕೊಡ್ತಾ ಇತ್ತಾ ಪಾಕಿಸ್ತಾನ? ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸ್ತಾ ಇತ್ತಾ ಉಗ್ರರನ್ನ ಪೋಷಿಸುವ ಪಾಕಿಸ್ತಾನ? ಭಾರತದ ಡಿಜಿಎಂಒ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ಸೇನಾ ಕಾರ್ಯಾಚರಣೆಯ ರೋಚಕ ಮಾಹಿತಿಯನ್ನ ಹಂಚಿಕೊಂಡ್ರು. ಅವ್ರು ಕೊಟ್ಟ ಮಾಹಿತಿ ಕಂಡು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ.
क्या संदेश दिया जा रहा है। रामचरितमानस की एक कुछ पंक्ति याद दिलाऊंगा, आप समझ जाएंगे। ಪಾಪಿ ಪಾಕಿಸ್ತಾನಕ್ಕೆ ನುಗ್ಗಿ ನುಗ್ಗಿ ಹೊಡೆದಿದ್ದೇವೆ, ಸಾಕ್ಷಿ ಸಮೇತ ಮಾಹಿತಿ ಬಿಚ್ಚಿಟ್ಟ ಭಾರತ ಸೇನೆ. ಭಾರತ ಸೇನೆ ಭರ್ಜರಿ ಫಾರ್ಮ್ನಲ್ಲಿದೆ. ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಹುಡುಕಿ ಹೊಡಿತಾ ಇದೆ. ಇವತ್ತು ಕೂಡ ನಮ್ಮ ಡಿಜಿಎಂಒ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಸೇನಾ ಕಾರ್ಯಾಚರಣೆಯ ರೋಚಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. Well, to start with, our aim was not to inflict casualties. In case there have been, it is for them to count. Our job is to hit the target, not to count the body bags. ಪಾಕ್ಗೆ ರಾಮಾಯಣದಿಂದ ಪಾಠ ಕಲಿಸಿದ ಸೇನೆ. ರಾಮಚರಿತ ಮಾನಸದ ಒಂದು ಶ್ಲೋಕವನ್ನ ಉಲ್ಲೇಖಿಸಿದ ಭಾರತೀಯ ಸೇನೆಯು ಭಯವಿಲ್ಲದೆ ಪ್ರೀತಿ ಹುಟ್ಟಲು ಸಾಧ್ಯವಿಲ್ಲ, ಬುದ್ಧಿವಂತ ವ್ಯಕ್ತಿಗೆ ಈ ಒಂದು ಸುಳಿಯು ಸಾಕು ಅಂತ ಹೇಳಿದ್ದಾರೆ. क्या संदेश दिया जा रहा है, तो मैं बस आपको रामचरितमानस की एक कुछ पंक्ति याद दिलाऊंगा, आप समझ जाएंगे। तो याद कीजिए वो पंक्ति जो है, विनय न माने जलधि जड़, भय 3 दिन बीत, बोले राम सकोप तब, भय बिन होए न प्रीत। तो समझदार के लिए इशारा ही काफी। ಭಾರತೀಯ ಸೇನೆಗೂ ವಿರಾಟ್ ಕೊಹ್ಲಿ ಇಷ್ಟ. आज शायद क्रिकेट की बात भी करनी चाहिए, क्योंकि मैं देख रहा था कि विराट कोहली ने टेस्ट क्रिकेट से रिटायरमेंट ले ली. कई भारतीयों की तरह वो मेरे भी फेवरेट क्रिकेटर हैं. सारे सिस्टम्स को पार कर भी गए, आपको फिर भी एयरफील्ड या लॉजिस्टिक इंस्टॉलेशन या जो भी चीज को आप टारगेट कर रहे हैं उसमें पहुंचने से पहले कोई ना कोई इस लेयर्ड ग्रिड का सिस्टम जरूर गिरा देगा. ಪಾಕಿಸ್ತಾನದ ನ್ಯೂಕ್ಲಿಯರ್ ಅಸ್ತ್ರಗಳು ಇರುವ ಕಿರಣಾ ಹಿಲ್ ಮೇಲೆ ನಾವು ದಾಳಿ ಮಾಡಿಲ್ಲ. ಕಿರಣಾ ಹಿಲ್ ನಲ್ಲಿ ಏನಿದೆ ಎಂಬುದೇ ನಮಗ್ ಗೊತ್ತಿಲ್ಲ. ಪಾಕ್ ಟರ್ಕಿ ಡ್ರೋನ್ಗಳನ್ನ ನಾವು ಹೊಡೆದುರುಳಿಸಿದ್ದೇವೆ ಎಂದು ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಭಾರತದ ಮುಂದೆ ಮಂಡಿ ಊರುವಂತೆ ಮಾಡಿದ್ದು ಪ್ರಮುಖವಾಗಿ ಪಾಕಿಸ್ತಾನದ ವಾಯು ನೆಲೆಗಳನ್ನು ಧ್ವಂಸ ಮಾಡಿದ ಭಾರತದ ಆ ಕಾರ್ಯ. ಅಣ್ವಸ್ತ್ರ ತೋರಿಸಿ ಬೆದರಿಸ್ತಾ ಇದ್ದ ಪಾಕಿಸ್ತಾನವನ್ನ ಅಂಗವಿಕಲ ಮಾಡಿ ಹಾಕ್ತು ಭಾರತ. ಪ್ರಮುಖ ಏರ್ಬೇಸ್ಗಳು ಹಾಗೆ ಅದರ ಮಹತ್ವ ಎಷ್ಟರ ಮಟ್ಟಿಗಿತ್ತು, ಯಾಕೆ ಪಾಕಿಸ್ತಾನಕ್ಕೆ ಭಾರತ ಈ ಏರ್ಬೇಸ್ಗಳನ್ನು ಹೊಡೆದು ಉರುಳಿಸಿದ್ದು ದೊಡ್ಡ ನಷ್ಟ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನೂರ್ ಖಾನ್ ಏರ್ಬೇಸ್, ಇದು ಪಾಕಿಸ್ತಾನದ ಪ್ರಮುಖ ಕಮಾಂಡ್ ಸೆಂಟರ್. ಇಲ್ಲಿಂದಲೇ ಪಾಕಿಸ್ತಾನದ ನಾಯಕರು ವಿದೇಶಕ್ಕೆ ಹಾರಾಟ ಮಾಡೋದು. ಇಸ್ಲಾಮಾಬಾದ್ನಿಂದ ಕೇವಲ 10 ಕಿಲೋಮೀಟರ್ ದೂರ. ನಾವು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಮೊದಲ ಡ್ರೋನ್ ದಾಳಿ, ಅದಕ್ಕೆ ಪ್ರತಿ ದಾಳಿ ಪ್ರಾರಂಭವಾದ ತಡರಾತ್ರಿಯೇ ಹೇಳಿದ್ವಿ, ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ದಾಳಿಯನ್ನ ಮಾಡಿದೆ ಅಂತ ಹೇಳಿ. ನೂರ್ ಖಾನ್ ಏರ್ಬೇಸ್ ಇಸ್ಲಾಮಾಬಾದ್ನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಈ ಏರ್ ಬೇಸ್ ಮೇಲೆ ಭಾರತ ದಾಳಿಯನ್ನ ಮಾಡಿ. ಪಾಕಿಸ್ತಾನದ ಪರಮಾಣು ಕಮಾಂಡ್ ಸೆಂಟರ್ ಈ ಏರ್ ಬೇಸ್ಗೆ ತುಂಬಾ ಹತ್ತಿರದಲ್ಲೇ ಇದೆ. ಒಂದು ವೇಳೆ ಭಾರತೀಯ ಪಡೆಗಳು ಕೆರಳಿ ನಿಂತರೆ ಪರಮಾಣು ಕಮಾಂಡ್ ಸೆಂಟರ್ ಅನ್ನ ಹೊಡೆದು ಹಾಕ್ತಾರೆ ಅನ್ನೋ ಭಯ ಕೂಡ ಇದ್ದೇ ಇತ್ತು. ಇನ್ನು JF-17 ಮಿರಾಜ್ ಆಗಿರ್ಬೋದು, ಈ ವಿಮಾನಗಳನ್ನ ಇಲ್ಲಿ ನಿಲ್ಲಿಸಿದ್ರು ಪಾಕಿಸ್ತಾನದವರು. ಭಾರತದ ಗಡಿಯಿಂದ ಕೇವಲ 150 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಏರ್ಬೇಸ್, ರಫೀಕ್ ಏರ್ಬೇಸ್, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ. ಇಲ್ಲಿ ಆ ನಮ್ಮ ಭಾರತದ ಒಂದು ದಾಳಿಗೆ ಈ ಒಂದು ಟ್ರ್ಯಾಕ್ ಇದೆಯಲ್ಲ, ರನ್ವೇ, ಅದು ಉಡೀಸಾಗುತ್ತೆ. ಈ ರನ್ವೇ ಈ ಥರ ಉಡೀಸಾಗಿದ್ದಕ್ಕೆ, ಧ್ವಂಸ ಆಗಿದ್ದಕ್ಕೆ ತನ್ನ ಬಳಿ ಇದ್ದಂಥ ವಿಮಾನದ ಜೆಟ್ಗಳೇನು, ಯುದ್ಧ ವಿಮಾನಗಳಿದ್ವಲ್ಲ, ಅದ್ಯಾವುದು ಕೂಡ ಹಾರಾಟ ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ, ಆಗೋದು ಇಲ್ಲ. ಇಲ್ಲಿಂದ ಹಾರಾಟ ನಡೆಸುತ್ತೆ. ಭಾರತದ ವಿರುದ್ಧದ ಆಪರೇಷನ್ಗೆ ಇದೇ ಏರ್ಬೇಸನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಈ ಮುರೀದ್ ಏರ್ಬೇಸ್ ಇತ್ತಲ್ಲ, ಆ ಮುರೀದ್ ಏರ್ಬೇಸನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸ ಭಾರತ ಮಾಡ್ತು. ಪ್ರಾಮುಖ್ಯತೆ ಏನು ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಪಾಕಿಸ್ತಾನ ನಡೆಸ್ತಾ ಇತ್ತ ಎಲ್ಲಾ ಡ್ರೋನ್ ದಾಳಿ, ಅದರ ಬೇಸ್ ಆಗಿದ್ದೇ ಈ ಒಂದು ಮುರೀದ್ ಏರ್ ಬೇಸ್. ಪಾಕ್ನ ಡ್ರೋನ್ ಏರ್ ಬೇಸ್ ಅಂತಲೇ ಇದು ಖ್ಯಾತಿ ಪಡೆದಿದೆ. ಇಲ್ಲಿಂದಲೇ ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಆಗ್ತಾ ಇತ್ತು. ಚೀನಾ, ಟರ್ಕಿ ನಿರ್ಮಿತ ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇತ್ತು ಪಾಕಿಸ್ತಾನ. ಇದನ್ನೇ ಹೊಡೆದು ಹಾಕಿದೆ
ಭಾರತದ ವಾಯುಪಡೆ. ಇನ್ನು ಸುಕೋರ್ ಏರ್ ಬೇಸ್ ಬಗ್ಗೆ ನೋಡೋದಾದ್ರೆ, ಈ ಸುಕೋರ್ ಏರ್ ಬೇಸ್ ಸಿಂಧ್ನಲ್ಲಿರುವಂಥ ಒಂದು ಏರ್ ಬೇಸ್ ಇದು. ಸಿಂಧ್ ಬಲೂಚಿಸ್ತಾನದಲ್ಲಿದ್ದಂಥ ದೊಡ್ಡ ಏರ್ ಬೇಸ್. ಪಾಕಿಸ್ತಾನ ತನ್ನ F-16 ಫೈಟರ್ ಜೆಟ್ಗಳನ್ನು ಇಲ್ಲಿಂದನೇ ಆಪರೇಟ್ ಮಾಡ್ತಾ ಇದ್ದಿದ್ದು, ಇಲ್ಲಿಂದನೇ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಾ ಇದ್ದಿದ್ದು ಪಾಕಿಸ್ತಾನ. ಇದರ ಜೊತೆಗೆ ಸಿಯಾಲ್ಕೋಟ್ ಮತ್ತೊಂದು ಅತ್ಯಂತ ಪ್ರಮುಖವಾದ ಏರ್ ಬೇಸ್. ಇದು ಭಾರತಕ್ಕೆ ತೀರಾ ಹತ್ತಿರದಲ್ಲಿರ್ತಕ್ಕಂಥ ಏರ್ ಬೇಸ್. ಇದನ್ನೇ ಹೊಡೆದುಹಾಕಿದೆ ಭಾರತ. ಜಮ್ಮುವಿನಿಂದ ಸಿಯಾಲ್ಕೋಟ್ಗೆ ಕೇವಲ 44 ಕಿಲೋಮೀಟರ್. ಇಲ್ಲಿಂದಲೇ ಜಮ್ಮು ಹಾಗೆ ಪಂಜಾಬ್ನ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು ಪಾಕಿಸ್ತಾನ. ಇದನ್ನ ಕೂಡ ನಿಷ್ಕ್ರಿಯಗೊಳಿಸುವಲ್ಲಿ ಭಾರತದ ವಾಯುಪಡೆ ಯಶಸ್ವಿಯಾಗಿದೆ. ಇನ್ನು ನೋಡಿ, ಪ್ರಮುಖವಾಗಿ ರಹೀಮ್ ಯಾರ್ ಖಾನ್ ಏರ್ ಬೇಸ್ನ ಬಗ್ಗೆ ಗಮನಿಸೋದಾದ್ರೆ, ಇದು ಪಾಕಿಸ್ತಾನಿ ಪಂಜಾಬ್ನ ದೊಡ್ಡ ಏರ್ಪೋರ್ಟ್. ಇದು ಇಲ್ಲಿಂದ ಅಂತಾರಾಷ್ಟ್ರೀಯ ವಿಮಾನಗಳು ಹಾರಾಟವನ್ನು ನಡೆಸ್ತಾ ಇತ್ತು. ಭಾರತ ನಡೆಸಿದಂಥ ದಾಳಿಗೆ ಈ ಏರ್ಪೋರ್ಟ್ಗೆ ಈಗ ದೊಡ್ಡ ನಷ್ಟ ಆಗಿದೆ. ರಹೀಮ್ ಯಾರ್ ಖಾನ್ ಏರ್ ಬೇಸ್, ಈ ಏರ್ಪೋರ್ಟ್ ಮೇಲೆ ಬಿದ್ದಿದ್ದು ನಮ್ಮ ಬ್ರಹ್ಮೋಸ್. 1 ವಾರದ ಮಟ್ಟಿಗೆ ಏರ್ಪೋರ್ಟ್ ಅನ್ನ ಈಗ ಬಂದ್ ಮಾಡಲಾಗಿದೆ. ಚುನಿಯಾನ್ ಪಂಜಾಬ್, ಪಾಕಿಸ್ತಾನ ಪಂಜಾಬ್ನಲ್ಲಿರುವ ರಡಾರ್ ಸಿಸ್ಟಮ್ ಚುನಿಯಾನ್ನಲ್ಲೇ ಇದ್ದದ್ದು. ಇದನ್ನ ಹೊಡೆದುಹಾಕಿದೆ ಭಾರತ. ರಡಾರ್ ಸಿಸ್ಟಮ್ ಅನ್ನೇ ಹೊಡೆದುಹಾಕಿದೆ ಬ್ರಹ್ಮೋಸ್. ಇದರ ಜೊತೆಗೆ ಮತ್ತಷ್ಟು ಏರ್ ಬೇಸ್ಗಳನ್ನ ಕೂಡ ಹೊಡೆದುಹಾಕುವಲ್ಲಿ ಭಾರತ ಯಶಸ್ವಿಯಾಗಿದೆ. ಸರ್ಗೋದಾ ಏರ್ ಬೇಸ್, ಇದು ಪಾಕಿಸ್ತಾನದ ಅತ್ಯಂತ ಸುರಕ್ಷಿತವಾದ ಏರ್ ಬೇಸ್. ಇಲ್ಲಿಂದಲೇ ಭಾರತದತ್ತ F-16 ಹಾರಿ ಬಂದಿದ್ದು. ಫಾಲ್ಕನ್, ಮಿರಾಜ್ ವಿಮಾನಗಳು ಇದರ ಸ್ಕ್ವಾಡ್ರನ್ ಇದೇ ಒಂದು ಏರ್ ಬೇಸ್ನಲ್ಲಿದ್ದಿದ್ದು. ಇದರ ಹತ್ತಿರದಲ್ಲೇ ಪರಮಾಣುವನ್ನ ಕೂಡ, ಅದರ ಫೆಸಿಲಿಟಿ ಸೆಂಟರ್ ಕೂಡ ಇದರ ಹತ್ತಿರದಲ್ಲೇ ಇತ್ತು ಅನ್ನೋ ಮಾಹಿತಿ ಇದೆ. ಸ್ಕರ್ದು, ಗಿಲ್ಗಿಟ್ ಬಲ್ಟಿಸ್ತಾನ ನೋಡಿ, ಗಿಲ್ಗಿಟ್ ಬಲ್ಟಿಸ್ತಾನದಲ್ಲಿರುವಂಥ ಪ್ರಮುಖ ವಾಯುನೆಲೆ ಇದು. ಇಲ್ಲಿಂದ ಶ್ರೀನಗರ 200 ಕಿಲೋಮೀಟರ್ ದೂರದಲ್ಲಿದೆ. ಕೆಲವೇ ನಿಮಿಷದಲ್ಲಿ ಪಾಕ್ ವಿಮಾನ ಶ್ರೀನಗರಕ್ಕೆ ವಾಪಸ್ ಬರ್ತಾ ಇತ್ತು. ಸ್ಕರ್ದುವಿನಲ್ಲಿ JF-17 ವಿಮಾನಗಳನ್ನು ಪಾಕಿಸ್ತಾನ ಇಟ್ಟಿರೋ ಬಗ್ಗೆ ಮಾಹಿತಿ ಇತ್ತು. ಇದರ ಜೊತೆಗೆ ಬೊಲಾರಿ ಏರ್ ಬೇಸ್ನಲ್ಲಿ ಹೈಟೆಕ್ ಏರ್ ಬೇಸ್ ವ್ಯವಸ್ಥೆ ಇದೆ. ರಡಾರ್ ಹಾಗೆ ಯುದ್ಧ ವಿಮಾನಗಳ ದೊಡ್ಡ ಅಡ್ಡೆ. ಇದನ್ನೇ ಹೊಡೆದುರುಳಿಸಿದೆ ಭಾರತ. ಇನ್ನು ಜಕೋಬಾಬಾದ್ ಏರ್ ಬೇಸ್, ಪಾಕಿಸ್ತಾನದ ಪಶ್ಚಿಮ ಭಾಗದಲ್ಲಿರುವಂಥ ಏರ್ ಬೇಸ್ ಇದು. ಇದನ್ನು ಕೂಡ ಉಡೀಸ್ ಮಾಡೋ ಮೂಲಕ ಟಾರ್ಗೆಟ್ ಅನ್ನು ಮಾಡಿ ತನ್ನ ಎಲ್ಲ ಏರ್ ಬೇಸ್ಗಳನ್ನು ಉಡೀಸ್ ಮಾಡಿತ್ತು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಭಾರತ. ಅಲ್ಲಿಗೆ ಹಲ್ಲು ಕಿತ್ತ ಹಾವಿನಂತಾಗಿತ್ತು ಪಾಕಿಸ್ತಾನ. ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ ಒಪ್ಪಂದಕ್ಕೆ ನಾನೇ ಕಾರಣ ಎಂದು ಅಮೆರಿಕ ವಾದಿಸ್ತಾ ಇದೆ. ಅದೆಲ್ಲ ಸುಳ್ಳು, ದೊಡ್ಡಣ್ಣ ಬುಡೆ ಬಿಡ್ತಿದ್ದಾನೆ ಅಂತ ಭಾರತ ಹೇಳಿದೆ. ಆದರೆ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿದ್ದು ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಪಾಕಿಸ್ತಾನದ ನ್ಯೂಕ್ಲಿಯರ್ ನೆಲೆಗಳೇ ಗಡಗಡ. ಕದನ ವಿರಾಮ ಒಪ್ಪಂದದ ಹಿಂದೆ ವಿನಾಶದ ಭಯ. ಭಾರತದೊಂದಿಗೆ ಯುದ್ಧಕ್ಕೆ ಸಿದ್ಧ ಎಂದು ಹಾರಾಡುತ್ತಿದ್ದ ಪಾಕಿಸ್ತಾನ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಹೆದರಿ ಏಕಾಏಕಿ ಕದನ ವಿರಾಮ ಒಪ್ಪಂದ ಮಾಡಿಕೊಂಡಿದೆ. ಆದರೆ ಈ ಸಣ್ಣ ಬ್ರೇಕ್ನ ಹಿಂದೆ ಅಮೆರಿಕ ಇದೆ ಎಂದು ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಸಲಿ ಕಾರಣವೇ ಬೇರೆ ಇದೆ. ಪಾಕ್ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಭೀತಿ. ಹೌದು, ಪಾಕಿಸ್ತಾನದ ಪರಮಾಣು ಸ್ಥಾವರಗಳ ಮೇಲೆ ಭಾರತ ದಾಳಿ ಮಾಡಬಹುದು ಎಂಬ ಭಯ ಎಲ್ಲೆಡೆ ಕಾಡಿತ್ತು. ಇದೇ ಕಾರಣಕ್ಕೆ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳಿ ಎಂದು ಅಮೆರಿಕವು ಭಾರತಕ್ಕೆ ದುಂಬಾಲು ಬಿದ್ದಿತ್ತು. ಇಲ್ಲದಿದ್ದರೆ ಭಾರತ ಮತ್ತಷ್ಟು ಭೀಕರ ದಾಳಿ ಮಾಡುತ್ತಿತ್ತು ಎನ್ನಲಾಗಿದೆ. ನೂರ್ ಖಾನ್ ಏರ್ ಬೇಸ್ ಪಕ್ಕವೇ ಪರಮಾಣು. This is the strike on the Noor Khan Air Base. And you can see the effect. I'm sure most of you
ಭಾರತವು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಬೆಚ್ಚಿ ಬಿತ್ತು. ಈ ನೆಲೆಯು ಪಾಕಿಸ್ತಾನದ ಪ್ರಮುಖ ಮಿಲಿಟರಿ ಕೇಂದ್ರವಾಗಿದ್ದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇಲ್ಲಿಂದಲೇ ನಿರ್ವಹಿಸುತ್ತದೆ. ಅಂದ್ರೆ ಪಾಕಿಗಳು ಎಲ್ಲೆಲ್ಲಿ ಅಣ್ವಸ್ತ್ರ ಇಟ್ಟಿದ್ದಾರೆ ಅನ್ನೋದು ಭಾರತಕ್ಕೆ ಗೊತ್ತಿದೆ ಎಂಬ ಸತ್ಯ ಜಗತ್ತಿಗೆ ತಿಳಿದಿತ್ತು. ಅದೇ ಭಯದಲ್ಲಿ ಕದನ ವಿರಾಮ ಘೋಷಿಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH